ಮೈ ಡಿಯರ್ ಲರ್ನರ್ಸ್, ನಾವೀಗ ಟೆನ್ಸ್ ಆ್ಯಂಡ್ ಟೈಮನ್ನು ಕಲಿತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ಆಲ್ರೆಡಿ ನಾವು ಟೆನ್ಸ್ನಲ್ಲಿ 4 ಟೆನ್ಸು 3 ಟೈಮ್ನಲ್ಲಿ ನಾವು ಸಿಂಪಲ್ ಟೆನ್ಸಸ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಹಾಗೆ ಪ್ರೋಗ್ರೆಸಿವ್ ಟೆನ್ಸ್ನಲ್ಲಿ ಪ್ರೆಸೆಂಟ್ ಪ್ರೋಗ್ರೆಸಿವ್, ಪಾಸ್ಟ್ ಪ್ರೋಗ್ರೆಸಿವ್, ಫ್ಯೂಚರ್ ಪ್ರೋಗ್ರೆಸಿವ್, ಹಾಗೆ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟನ್ನು ಕಲ್ತ್ಕೊಂಡಿದ್ದೀವಿ. ಈಗ ಇವತ್ತು ನಾವು 4ನೇ ಟೆನ್ಸು ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್. ಅಂದರೆ ಇದರಲ್ಲಿ 3 ಕಾಲಕ್ಕೂ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್ಗಳನ್ನು ಕಲಿಯೋಣ. ಫಸ್ಟ್ ಒನ್, ಈಗ ಮೊದಲನೇದು ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್. ಅಂದರೆ ನಿಶ್ಚಿತ ವರ್ತಮಾನದಲ್ಲಿ ಮುಂದುವರೆದ ಕ್ರಿಯೆ ಪರ್ಫೆಕ್ಟ್ ಆಗಿದೆ, ಅಂದರೆ ಕಮೆನ್ಸ್ ಆಗಿ ತುಂಬ ಹೊತ್ತಾಗಿದೆ, ಆದರೆ ಮುಗ್ದಿಲ್ಲ, ಇನ್ನೂ ಮುಂದುವರಿತಾ ಇದೆ. ಇದು ಪ್ರೋಗ್ರೆಸಿವ್. ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ನಿಶ್ಚಿತ ವರ್ತಮಾನ ಕಾಲದಲ್ಲಿ ಮುಂದುವರೆದಂಥ ಕ್ರಿಯೆ. ಸೊ ಇದರಲ್ಲಿ ಈಗ ನಾವು ಈ ಪ್ರೊನೌನ್ಗಳನ್ನು ನಾವು ಈಗ ಫಸ್ಟ್ ಕಾಲಮ್ನಲ್ಲಿ ಐ, ವಿ, ಯು, ದೇ, ಪೀಪಲ್, ಫ್ರೆಂಡ್ಸ್, ಕ್ಯಾಟ್ಸ್ ಅಂತ ಆ್ಯಸ್ ಯೂಶುವಲ್ ಹಾಕ್ಕೊಳ್ತಾ ಇದ್ದೀವಿ. ಥರ್ಡ್ ಪರ್ಸನ್ಗೆ ಹಿ, ಶಿ, ಇಟ್, ರಾಜ, ಮೇರಿ, ಜಾನ್ ಇತ್ಯಾದಿ ಇದನ್ನು ಹಾಕ್ಕೊಂಡಿದ್ದೀವಿ. ಸೆಕೆಂಡ್ ಕಾಲಮ್ನಲ್ಲಿ ಹ್ಯಾವ್ ಬೀನ್ ಅಂತಕ್ಕಂತಹ ಒಂದು ನಾವು ಆಕ್ಸಿಲರಿ ವರ್ಬನ್ನು ಬೀನ್ ಜೊತೆ ಸೇರಿಸ್ಕೊಂಡಿದ್ದೀವಿ, ಹ್ಯಾಸ್ ಬೀನ್ ಅಂತ ಸೇರಿಸ್ಕೊಂಡಿದ್ದೀವಿ. ಸೊ ಈಗ ಥರ್ಡ್ ಕಾಲಮ್ನಲ್ಲಿ ವರ್ಬಿಗೆ, ಪ್ರೋಗ್ರೆಸಿವ್ಗೆ ಅಂದ ತಕ್ಷಣ ವರ್ಬಿಗೆ ING ಸೇರುತ್ತೆ. ಅಂದರೆ ಗೋಗೆ ಗೋಯಿಂಗ್, ಕಮ್ಗೆ ಕಮಿಂಗ್, ಈಟಿಂಗ್ ಈ ಥರ. ಇದರಲ್ಲಿ ಈ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್ನಲ್ಲಿ ಈ 4ನೇ ಕಾಲಮ್ನಲ್ಲಿ 2 ಅಂಶ ಗಮನಿಸ್ತೀವಿ. ಒಂದು ಸಿನ್ಸ್, ಇನ್ನೊಂದು ಫಾರ್. ಸಿನ್ಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮನ್ನು ಮೆನ್ಷನ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಫಾರ್ ಅನ್ನೋದನ್ನು ಡ್ಯುರೇಷನ್ ಅಂದರೆ ಅವಧಿ ನಾವು ಮೆನ್ಷನ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸೊ ಹೀಗಾಗಿ ಈ ವಾಕ್ಯಗಳನ್ನು ನಾವು ಯಾವ ರೀತಿ ಮಾಡ್ಬೋದು ನೋಡೋಣ. ಈಗ ಒಂದು, ಐ ಹ್ಯಾವ್ ಬೀನ್ ಗೋಯಿಂಗ್ ಸಿನ್ಸ್ ಮಾರ್ನಿಂಗ್. ನಾನು ಬೆಳಿಗ್ಗೆಯಿಂದನೂ ಹೋಗ್ತಾನೇ ಇದ್ದೀನಿ. ಹಾಗೆ ವಿ ಹ್ಯಾವ್ ಬೀನ್ ಕಮಿಂಗ್ ಸಿನ್ಸ್ ಈವ್ನಿಂಗ್. ನಾವು ಸಂಜೆಯಿಂದನೂ ಬರ್ತಾನೇ ಇದ್ದೀವಿ. ಹೀಗೆ ಇನ್ನೂ ನಾವು ಹೋಗ್ತಾನೇ ಇದ್ದೀನಿ, ಬರ್ತಾನೇ ಇದ್ದೀನಿ ಅಂತ. ದೇ ಹ್ಯಾವ್ ಬೀನ್ ಈಟಿಂಗ್ ಸಿನ್ಸ್ ಎಸ್ಟರ್ಡೇ. ಅವರು ನೆನ್ನೆಯಿಂದನೂ ತಿಂತಾನೇ ಇದ್ದಾರೆ ಅಂತ. ಹಾಗಾಗಿ ಇದರಲ್ಲಿ ನಾವು ಪಾಯಿಂಟ್ ಆಫ್ ಟೈಮನ್ನು ಐ ಹ್ಯಾವ್ ಬೀನ್ ಈಟಿಂಗ್ ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಈವ್ನಿಂಗ್, ಸಿನ್ಸ್ 6 AM, ಸಿನ್ಸ್ ಜಾನ್ವರಿ, ಸಿನ್ಸ್ ಎಸ್ಟರ್ಡೇ, ಹಾಗೆ ಸಿನ್ಸ್ ಮಂಡೇ, ಸಿನ್ಸ್ 1990 ಆ ಥರ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಬೀನ್ ಎಂಜಾಯಿಂಗ್ ಫ್ರೀಡಮ್ ಸಿನ್ಸ್ 1947. 1947ರಿಂದನೂ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಲೇ ಇದ್ದೀವಿ ಅಂತ. ಅದು ಫಾರ್ ಹಾಕ್ಕೊಂಡ್ರೆ ಆಗ ಡ್ಯುರೇಷನ್ನು 74 years. ಹಾಗಾಗಿ ವಿ ಹ್ಯಾವ್ ಬೀನ್ ಎಂಜಾಯಿಂಗ್ ಫ್ರೀಡಮ್ ಫಾರ್ 74 years. 74 ವರ್ಷಗಳ ಕಾಲ ನಾವು ಫ್ರೀಡಮ್ ಎಂಜಾಯ್ ಮಾಡ್ತಾನೇ ಇದ್ದೀವಿ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಐ, ವಿ, ಯು, ದೇ, ಪೀಪಲ್, ಫ್ರೆಂಡ್ಸ್, ಕ್ಯಾಟ್ಸ್ ಇದೆಲ್ಲದಕ್ಕೂ ಕೂಡ ಹ್ಯಾವ್ ಬೀನ್ ವರ್ಬ್ ING. ಹಾಗಾಗಿ ಪೀಪಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್ ಸಿನ್ಸ್ ಎಸ್ಟರ್ಡೇ. ಜನ ನೆನ್ನೆಯಿಂದಲೂ ಕುಡಿತಾನೇ ಇದ್ದಾರೆ ಅಂತ ಆಗತ್ತೆ. ಹಾಗಾಗಿ ಈಗ ಫ್ರೆಂಡ್ಸ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 3 days. ನಮ್ಮ ಫ್ರೆಂಡ್ಸು 3 ದಿವಸಗಳಿಂದನೂ ಕೂಡ ಇಂಗ್ಲೀಷ್ ಕಲಿತಾನೇ ಇದ್ದಾರೆ ಅಂತ ಆಗುತ್ತೆ. ಈಗ ಥರ್ಡ್ ಪರ್ಸನ್ ತಗೊಂಡಾಗ ಸಿಂಗ್ಯುಲರ್ಗಾದರೆ ಹಿ ಹ್ಯಾಸ್ ಬೀನ್ ರೀಡಿಂಗ್ ಸಿನ್ಸ್ ಎಸ್ಟರ್ಡೇ. ಅವನು ನೆನ್ನೆಯಿಂದನೂ ಕೂಡ ಓದ್ತಾನೇ ಇದ್ದಾನೆ. ಶಿ ಹ್ಯಾಸ್ ಬೀನ್ ಅಟೆಂಡಿಂಗ್ ಫಾರ್ 30 minutes. 30 ನಿಮಿಷಗಳಿಂದ ಅವಳು ಅಟೆಂಡ್ ಮಾಡ್ತಾನೇ ಇದ್ದಾಳೆ. ರಾಜ ಹ್ಯಾಸ್ ಬೀನ್ ವಾಚಿಂಗ್ ಫಾರ್ 2 months. ರಾಜ 2 ತಿಂಗಳಿಂದ ವಾಚ್ ಮಾಡ್ತಾನೇ ಇದ್ದಾನೆ ಅಂತ ಆಗುತ್ತೆ. ಸೊ ಹೀಗಾಗಿ ಸಿನ್ಸು ಮತ್ತು ಫಾರನ್ನು ನಾವು ಯೂಸ್ ಮಾಡುವಾಗ ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ಗೆ ಸಿನ್ಸನ್ನು ಉಪಯೋಗಿಸ್ಕೊಳ್ತೀವಿ, ಡ್ಯುರೇಷನ್ಗೆ ಫಾರ್ ಉಪಯೋಗಿಸ್ಕೊಳ್ತೀವಿ. ಹೀಗಾಗಿ ಈ ಸೆಂಟೆನ್ಸನ್ನು ನೀವು ಐ ಹ್ಯಾವ್ ಬೀನ್ ಕಮಿಂಗ್, ಐ ಹ್ಯಾವ್ ಬೀನ್ ಗೋಯಿಂಗ್, ಐ ಹ್ಯಾವ್ ಬೀನ್ ರೀಡಿಂಗ್, ಐ ಹ್ಯಾವ್ ಬೀನ್ ಕಮಿಂಗ್, ಐ ಹ್ಯಾವ್ ಬೀನ್ ಪ್ಲೇಯಿಂಗ್, ಐ ಹ್ಯಾವ್ ಬೀನ್ ಅಟೆಂಡಿಂಗ್, ಐ ಹ್ಯಾವ್ ಬೀನ್ ಲುಕಿಂಗ್, ಐ ಹ್ಯಾವ್ ಬೀನ್ ವಾಚಿಂಗ್, ಐ ಹ್ಯಾವ್ ಬೀನ್ ಲಾಫಿಂಗ್ ಸಿನ್ಸ್ ಮಾರ್ನಿಂಗ್ ಫಾರ್ 30 minutes, ಸಿನ್ಸ್ ಎಸ್ಟರ್ಡೇ ಫಾರ್ 2 months. ಈ ಥರ ನಾವು ಸಿನ್ಸು ಫಾರನ್ನು ನಾವು ಇಲ್ಲಿ ಉಪಯೋಗಿಸ್ಕೊಂಡು ಸೆಂಟೆನ್ಸ್ ಮಾಡ್ಬೋದು. ಹಾಗಾಗಿ ಈ ಒಂದು ಟೇಬಲ್ ಮೂಲಕ ನಾವು ಈ ಟೇಬಲ್ನಲ್ಲಿ 1872 ಸೆಂಟೆನ್ಸ್ಗಳನ್ನು ನಾವು ಫ್ರೇಮ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು.
ಹೀಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್ನಲ್ಲಿ ಈ ಟೇಬಲ್ ಮೂಲಕ ಐ ಹ್ಯಾವ್ ಬೀನ್, ವಿ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್, ದೇ ಹ್ಯಾವ್ ಬೀನ್, ಪೀಪಲ್ ಹ್ಯಾವ್ ಬೀನ್, ಫ್ರೆಂಡ್ಸ್ ಹ್ಯಾವ್ ಬೀನ್, ಕ್ಯಾಟ್ಸ್ ಹ್ಯಾವ್ ಬೀನ್, ಹಾಗೆ ಹಿ ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್, ಇಟ್ ಹ್ಯಾಸ್ ಬೀನ್, ರಾಜಾ ಹ್ಯಾಸ್ ಬೀನ್, ಮೇರಿ ಹ್ಯಾಸ್ ಬೀನ್. ಸೊ ವರ್ಬ್ ಯಾವುದೇ ವರ್ಬ್ಗೆ INGಯನ್ನು ಸೇರಿಸ್ಕೊಳ್ಳಿ. ಸಿನ್ಸ್ ಮತ್ತು ಫಾರನ್ನು ಆ ಟೈಮಿಗೆ ತಕ್ಕಂತೆ ಉಪಯೋಗಿಸ್ಕೊಂಡ್ರೆ ಯು ಕ್ಯಾನ್ ಫ್ರೇಮ್ 1872 sentences by using this table and practice yourself. ರೈಟ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಆಯಿತು, ನಿಶ್ಚಿತ ವರ್ತಮಾನದಲ್ಲಿ ಮುಂದುವರೆದ ಕ್ರಿಯೆ. ನೆಕ್ಸ್ಟ್ ನಾವು ಈಗ ನಿಶ್ಚಿತ ಭೂತಕಾಲದಲ್ಲಿ ಮುಂದುವರಿದ ಕ್ರಿಯೆಯನ್ನು ಮಾಡೋಣ. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್. ಅಂದರೆ ಇಲ್ಲಿ ಪರ್ಫೆಕ್ಟ್ ಅಂದರೆ ಕ್ರಿಯೆ ಮುಗಿದೋಗಿದೆ, ಆದರೆ ಪ್ರೋಗ್ರೆಸಿವ್ ಅಂದರೆ ಇನ್ನು ನಿಂತಿಲ್ಲ ಅಂತ. ಯಾವಾಗ? ಭೂತಕಾಲದಲ್ಲಿ. ಅಂದರೆ ಅರ್ಥ ನೋಡಿ, ಇಲ್ಲಿ ಟೇಬಲ್ ನೋಡಿ. ಈಗ ಇದರಲ್ಲಿ ಐ, ವಿ, ಯು, ದೇ, ಪೀಪಲ್, ಹಾಗೇನೆ ಹಿ, ಶಿ, ಇಟ್, ದೇ, ಈ ಥರದ್ದು ಯಾವುದೇ ಥರದ ಅದು ಸಿಂಗ್ಯುಲರ್ ಆಗಿರಲಿ, ಪ್ಲೂರಲ್ ಆಗಿರಲಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಯಾವುದೇ ಪ್ರೊನೌನ್ಗೂ ಕೂಡ ಹ್ಯಾಡ್ ಬೀನ್ ಅಂತ ಆ್ಯಡ್ ಆಗುತ್ತೆ ಸೆಕೆಂಡ್ ಕಾಲಮಲ್ಲಿ. ಹ್ಯಾಡ್ ಬೀನ್ ಈಟಿಂಗ್, ತಿಂತಾನೇ ಇದ್ರು. ನೋಡಿ, ಐ ಹ್ಯಾಡ್ ಬೀನ್ ಈಟಿಂಗ್ ಸಿನ್ಸ್ ಮಾರ್ನಿಂಗ್, ನಾನು ಬೆಳಗ್ಗೆಯಿಂದನೂ ತಿಂತಲೇ ಇದ್ದೆ. ಐ ಹ್ಯಾಡ್ ಬೀನ್ ಡ್ರಿಂಕಿಂಗ್ ಸಿನ್ಸ್ ಎಸ್ಟರ್ಡೇ, ಅಂದರೆ ನಾನು ನಿನ್ನೆಯಿಂದನೂ ಕೂಡ ಕುಡಿತಾನೇ ಇದ್ದೆ. ಸೊ ದೇ ಹ್ಯಾಡ್ ಬೀನ್ ರೀಡಿಂಗ್ ಸಿನ್ಸ್ 2010, ಅವರು 2010ರಿಂದಲೂ ಕೂಡ ಓದ್ತಾನೇ ಇದ್ದರು. ಹಾಗೆ ಹಿ ಬಂದರೂ ಕೂಡ, ಶಿ ಬಂದರೂ ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೂ ಹ್ಯಾಡ್ ಬೀನೇ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ನಲ್ಲಿ. ಅಂದರೆ ಹಿ ಹ್ಯಾಡ್ ಬೀನ್ ವಾಚಿಂಗ್ TV ಫಾರ್ 2 years, ಅವನು 2 ವರ್ಷಗಳ ಕಾಲದಿಂದಲೂ ಟಿವಿಯನ್ನು ವಾಚ್ ಮಾಡ್ತಲೇ ಇದ್ದ. ಹಾಗೆ ಇಟ್ ಹ್ಯಾಡ್ ಬೀನ್ ವಾಂಡರಿಂಗ್ ಫಾರ್ 2 years, ಅದು 2 ವರ್ಷಗಳ ಕಾಲದಿಂದಲೂ ಅಲ್ದಾಡ್ತಾನೇ ಇತ್ತು. ಹಾಗೆ ಲತಾ ಹ್ಯಾಡ್ ಬೀನ್ ರೈಟಿಂಗ್ ಸಿನ್ಸ್ ಟ್ಯೂಸ್ಡೇ, ಲತಾ ಮಂಗಳವಾರದಿಂದನೂ ಕೂಡ ಬರೀತಲೇ ಇದ್ದಳು ಅಂತ ಸೆಂಟೆನ್ಸ್ ಆಗುತ್ತೆ. ಹಾಗೆ ಫಾರ್ ತಗೊಂಡಾಗ ಅದು ಡ್ಯುರೇಷನ್ ಆಗುತ್ತೆ, ಸಿನ್ಸ್ ತಗೊಂಡ್ರೆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಆಗುತ್ತೆ. ಹಾಗೆ ಈ ಒಂದು ಟೇಬಲ್ ಉಪಯೋಗಿಸ್ಕೊಂಡು ಐ ಹ್ಯಾಡ್ ಬೀನ್ ಈಟಿಂಗ್, ವಿ ಹ್ಯಾಡ್ ಬೀನ್ ಡ್ರಿಂಕಿಂಗ್, ಯು ಹ್ಯಾಡ್ ಬೀನ್ ರನ್ನಿಂಗ್, ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್, ದೇ ಹ್ಯಾಡ್ ಬೀನ್ ರೈಟಿಂಗ್, ದೇ ಹ್ಯಾಡ್ ಬೀನ್ ರೀಡಿಂಗ್, ದೇ ಹ್ಯಾಡ್ ಬೀನ್ ಲುಕಿಂಗ್, ಹಿ ಹ್ಯಾಡ್ ಬೀನ್ ವಾಕಿಂಗ್, ಹಿ ಹ್ಯಾಡ್ ಬೀನ್ ಲರ್ನಿಂಗ್, ಜಾನ್ ಹ್ಯಾಡ್ ಬೀನ್ ಫಾಲೋಯಿಂಗ್, ಲತಾ ಹ್ಯಾಡ್ ಬೀನ್ ಅರೇಂಜಿಂಗ್. ಸಿನ್ಸ್ ಫಾರು ಅದಕ್ಕೆ ತಕ್ಕಂತೆ ಸೂಟಬಲ್ ಆಗಿ ಲಾಸ್ಟ್ ಕಾಲಮಲ್ಲಿ ಇರ್ತಕ್ಕಂಥ ಟೈಮ್ ಡ್ಯೂರೇಷನ್ಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಟೇಬಲ್ ಮೂಲಕ ನಾವು ಅಗೇನ್ ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ಗೆ 1872 1872 ವಾಕ್ಯಗಳನ್ನು ಇದರಲ್ಲಿ ಫ್ರೇಮ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಹಾಗಾಗಿ ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ನಲ್ಲಿ ಈ ರೀತಿ ಐ, ವಿ, ಯು, ದೇ, ಪೀಪಲ್, ಬಾಯ್ಸ್, ಕ್ಯಾಟ್ಸ್ ಎಟ್ಸೆಟಿರಾ, ಹಿ, ಶಿ, ಇಟ್ ಈ ಥರ ಸಿಂಗ್ಯುಲರು ಇರ್ಬೋದು. ಅದಕ್ಕೆ ಹ್ಯಾಡ್ ಬೀನ್ ING ವರ್ಬು ಸೇರ್ಕೊಳ್ಳುತ್ತೆ. ಸಿನ್ಸ್ ಮತ್ತು ಫಾರನ್ನು ಉಪಯೋಗಿಸ್ಕೊಂಡು ಪಾಯಿಂಟ್ ಆಫ್ ಟೈಮ್, ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮು ಅಥವಾ ಡ್ಯುರೇಷನನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇದು ನಿಶ್ಚಿತ ಭೂತಕಾಲದಲ್ಲಿ ಮುಂದುವರೆದ ಕ್ರಿಯೆ. ಒಂದು ಎಕ್ಸಾಂಪಲ್ ಕನ್ನಡದಲ್ಲಿ ಹೇಳೋದಾದರೆ ಐ ಹ್ಯಾಡ್ ಬೀನ್ ರೀಡಿಂಗ್ ಸಿನ್ಸ್ 2010, ನಾನು 2010ನೇ ಇಸ್ವಿಯಿಂದಲೂ ಓದುತ್ತಲೇ ಇದ್ದೆ ಅನ್ನೋ ಸ್ಟಾಪ್ಡ್ ಅಂತ ಅರ್ಥ ಆಗುತ್ತೆ. ಓಕೆ, ನಾವು ನೆಕ್ಸ್ಟು ಇದರಲ್ಲಿ ಇದೇ ಟೆನ್ಸ್ನಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸನ್ನು ನಾವು ಗಮನಿಸೋಣ. ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಅಂದರೆ ಭವಿಷ್ಯ ಕಾಲದಲ್ಲಿ, ನಿಶ್ಚಿತ ಭವಿಷ್ಯ ಕಾಲದಲ್ಲಿ ಅದರಲ್ಲೂ ಮುಂದುವರಿದಂಥ ಕ್ರಿಯೆ. ಸೊ ಇದರಲ್ಲಿ ಈ ಟೆನ್ಸ್ ನೋಡಿ, ಇದರಲ್ಲಿ ವಿಲ್ ಹ್ಯಾವ್ ಬೀನ್ ಮತ್ತು ವುಡ್ ಹ್ಯಾವ್ ಬೀನ್ ಎರಡೂ ಥರ ನಾವು ಈ ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ಗೆ ಆಕ್ಸಿಲರಿನ ಉಪಯೋಗಿಸ್ತೀವಿ. ಸೊ ಫಸ್ಟ್ ಕಾಲಮಲ್ಲಿರ್ತಕ್ಕಂಥ ಏನು ಪ್ರೊನೌನ್ಗಳಿದೆ ಸಬ್ಜೆಕ್ಟು ಅದು ಸೇಮ್ ಇರ್ತದೆ. ಹಾಗೆಯೇ ಥರ್ಡ್ ಕಾಲಮಲ್ಲಿರ್ತಕ್ಕಂಥ ವರ್ಬ್ಗಳು ಅದೇ ಥರ ಇರುತ್ತೆ. ಯಾವ ವರ್ಬ್ಗಳನ್ನಾದರೂ ಸೇರಿಸಿ ಸಿನ್ಸ್ ಆ್ಯಂಡ್ ಫಾರು ಸೇಮ್ ಟೈಪ್ ಇರುತ್ತೆ. ಲಾಸ್ಟ್ ಕಾಲಮು ಟೈಮು ಡ್ಯುರೇಷನ್ನು ಪರ್ಟಿಕ್ಯುಲರ್ ಟೈಮು ಸೇಮ್ ಇರುತ್ತೆ. ಸೆಂಟೆನ್ಸ್ ಹೇಗೆ ಮಾಡ್ತೀವಿ ನೋಡಿ. ಸೊ ಐ ವಿಲ್ ಹ್ಯಾವ್ ಬೀನ್ ವಾಚಿಂಗ್, ನಾನು ವಾಚ್ ಮಾಡ್ತಾನೇ ಇರ್ತೀನಿ. ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ನಾನು ಗಮನಿಸುತ್ತಲೇ ಇರುತ್ತೇನೆ. ಐ ವಿಲ್ ಹ್ಯಾವ್ ಬೀನ್ ವಾಚಿಂಗ್. ಹಾಗೆ ವುಡ್ ಹ್ಯಾವ್ ಬೀನ್ ಆದರೆ ಐ ವುಡ್ ಹ್ಯಾವ್ ಬೀನ್ ವಾಚಿಂಗ್, ನಾನು ಗಮನಿಸುತ್ತಲೇ ಇರುತ್ತಿದ್ದೆ, ನಾನು ಗಮನಿಸ್ತಲೇ ಇರ್ತಿದ್ದೆ ಅಂತ. ಅಂದರೆ ಈಗ ನನಗೆ ಇಂಗ್ಲೀಷ್ ಮೊದಲೇ ನನಗೆ ಈ ಥರ ಹೇಳ್ಕೊಟ್ಟಿದ್ದಿದ್ರೆ
ಐ ವುಡ್ ಹ್ಯಾವ್ ಬೀನ್ ಲರ್ನಿಂಗ್, ನಾನು ಕಲಿತಾನೇ ಇರ್ತಿದ್ದೆ ಅಂತ ಆಗುತ್ತೆ. ಹೀಗೆ ನಾವು ವಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್, ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್, ಐ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್, ಈ ರೀತಿ ಬಾಯ್ಸ್ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್, ಗರ್ಲ್ಸ್ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್, ಇಟ್ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಂಡೇ, ಸೋಮವಾರದಿಂದ, ಸಿನ್ಸ್ ಈವ್ನಿಂಗ್, ಸಂಜೆಯಿಂದ, ಹಾಗೆ ಫಾರ್ 5 minutes, 5 ನಿಮಿಷಗಳ ಕಾಲ, ಫಾರ್ 3 days, 3 ದಿನಗಳ ಕಾಲ ಅಂತ ಟೈಮ್ ಡ್ಯೂರೇಷನನ್ನು ಹೇಳ್ತಾ ಹೋಗ್ತೀವಿ. ಸೊ ಹೀಗೆ ಒಂದು ಸೆಂಟೆನ್ಸನ್ನು ಕನ್ನಡದಲ್ಲಿ ಗಮನಿಸ್ಕೊಳ್ಳಿ. ರಾಜ ಅಥವಾ ರಘು ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ 1996. ಅಂದರೆ ರಘು 1996ರಿಂದಲೂ ಕೂಡ ಕ್ರಿಕೆಟನ್ನು ಆಡ್ತಾ ಇರ್ತಾನೆ ಅಂತಂದರೆ ಅದ್ರ ಹಿಂದಕ್ಕೆ ಹೇಳಿರ್ತಕ್ಕಂಥದ್ದು ಇದು. ಹಾಗಾಗಿ ಈಗ ಮೇರಿ ವುಡ್ ಹ್ಯಾವ್ ಬೀನ್ ಫಾಲೋಯಿಂಗ್ ಫಾರ್ 2 hours. ಸೊ ಮೇರಿ 2 ಗಂಟೆಗಳ ಕಾಲದಿಂದಲೂ ಫಾಲೋ ಮಾಡ್ತಾನೇ ಇರುತ್ತಿದ್ದಳು ಅಂತ ಆಗುತ್ತೆ. ಹೀಗಾಗಿ ಐ ವಿಲ್ ಹ್ಯಾವ್ ಬೀನ್ ವಾಚಿಂಗ್, ವಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್, ಯು ವಿಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್, ದೇ ವಿಲ್ ಹ್ಯಾವ್ ಬೀನ್ ರೀಡಿಂಗ್, ಬಾಯ್ಸ್ ವಿಲ್ ಹ್ಯಾವ್ ಬೀನ್ ರೈಟಿಂಗ್, ಗರ್ಲ್ಸ್ ವಿಲ್ ಹ್ಯಾವ್ ಬೀನ್ ಅಪ್ಲೈಯಿಂಗ್. ಹಾಗೆಯೇ ಹಿ ವುಡ್ ಹ್ಯಾವ್ ಬೀನ್ ವಾಚಿಂಗ್, he would have been playing, he would have been drinking, he would have been writing, he would have been playing. ಈ ಥರ ಯಾವುದೇ ING ಇರ್ತಕ್ಕಂಥ ವರ್ಬನ್ನು ಸೇರಿಸ್ಕೊಂಡು ವಿಲ್ ಹ್ಯಾವ್ ಬೀನು ಆದರೆ ಏನಾಗುತ್ತೆ, ಫ್ಯೂಚರಲ್ಲಿ ಮಾಡ್ತಾ ಇರ್ತೀನಿ ಅಥವಾ ಇರ್ತಾನೆ. ಐ ವಿಲ್ ಹ್ಯಾವ್ ಬೀನ್ ವಾಚಿಂಗ್, ನಾನು ವಾಚ್ ಮಾಡ್ತಾ ಇರ್ತೀನಿ ಅಂತ. ಐ ವುಡ್ ಹ್ಯಾವ್ ಬೀನ್ ವಾಚಿಂಗ್, ನಾನು ವಾಚ್ ಮಾಡ್ತಾನೇ ಇರ್ತಿದ್ದೆ ಅಂತಕ್ಕಂಥ ಸೆಂಟೆನ್ಸು ಆಗುತ್ತೆ. ಹಾಗಾಗಿ ಈ ಟೇಬಲ್ನ ಮೂಲಕ ನಾವು ಈ ಟೇಬಲ್ನಲ್ಲಿ ಫಸ್ಟ್ ಕಾಲಮ್ನಲ್ಲಿರ್ತಕ್ಕಂಥ ಪ್ರೊನೌನು, ಸೆಕೆಂಡ್ ಕಾಲಮ್ನ ವಿಲ್ ಹ್ಯಾವ್ ಬೀನ್ ಮತ್ತು ವುಡ್ ಹ್ಯಾವ್ ಬೀನು, ಹಾಗೆ ಫೋರ್ತ್ ಕಾಲಮ್ನಲ್ಲಿರ್ತಕ್ಕಂಥ ಸಿನ್ಸ್ ಆ್ಯಂಡ್ ಫಾರ್, ಇದಿಷ್ಟನ್ನು ಉಪಯೋಗಿಸ್ಕೊಂಡ್ರೆ 4950 ವಾಕ್ಯಗಳನ್ನು ಇದರಲ್ಲಿ ಫ್ರೇಮ್ ಮಾಡ್ಬೋದು. ಹಾಗಾಗಿ ಯು ಕ್ಯಾನ್ ಫ್ರೇಮ್ 4950 ಸೆಂಟೆನ್ಸಸ್ ಬೈ ಯೂಸಿಂಗ್ ದಿಸ್ ಟೇಬಲ್. ಹೀಗೆ ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಸೆಂಟೆನ್ಸ್ ಆಗುತ್ತೆ. ಟೋಟಲಿ ಈ ಫ್ಯೂಚರ್, ಪಾಸ್ಟ್ ಹಾಗೂ ಪ್ರೆಸೆಂಟ್ ಪ್ರೋಗ್ರೆಸಿವ್, ಪರ್ಫೆಕ್ಟ್ ಪ್ರೋಗ್ರೆಸಿವ್ನಲ್ಲಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ನಿಶ್ಚಿತ ವರ್ತಮಾನದಲ್ಲಿ ಮುಂದುವರೆದ ಕ್ರಿಯೆ, ನಿಶ್ಚಿತ ಭೂತಕಾಲದಲ್ಲಿ ಮುಂದುವರಿದ ಕ್ರಿಯೆ, ಹಾಗೆ ನಿಶ್ಚಿತ ಭವಿಷ್ಯ ಕಾಲದಲ್ಲಿ ಮುಂದುವರಿದ ಕ್ರಿಯೆ. ಈ 3 ಕ್ರಿಯೆಗಳಿಗೆ ಈ 3 ಟೇಬಲ್ಗಳನ್ನು ಉಪಯೋಗಿಸ್ಕೊಂಡು 8494 ವಾಕ್ಯಗಳನ್ನು ನೀವು ಫ್ರೇಮ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು. ಇಂಗ್ಲೀಷ್ನಲ್ಲಿ ಒಂದು ಸಲ, ಹಾಗೆ ಕನ್ನಡದಲ್ಲೂ ಒಂದು ಸಲ ನೀವು ಈ ರೀತಿ ಸೆಂಟೆನ್ಸನ್ನು ಫ್ರೇಮ್ ಮಾಡಿಕೊಂಡು ವಾಚ್ ಮಾಡಿದ್ರೆ ನೀವು ಖಂಡಿತವಾಗಲೂ ತುಂಬ ಚೆನ್ನಾಗಿ ಟೆನ್ಸ್ ಆ್ಯಂಡ್ ಟೈಮನ್ನು ನೀವು ಕಲಿಬಹುದು. ಈಗ ಈ 4 ಟೆನ್ಸು 3 ಟೈಮ್ ಅಂದರೆ 3 ಟೈಮ್ ಪ್ರೆಸೆಂಟು, ಪಾಸ್ಟು ಮತ್ತು ಫ್ಯೂಚರ್, ಸಿಂಪಲ್, ಪ್ರೋಗ್ರೆಸಿವ್, ಪರ್ಫೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಅಂತಕ್ಕಂಥ 4 ಟೆನ್ಸು 3 ಕಾಲದಿಂದ ರೆಪ್ರೆಸೆಂಟ್ ಮಾಡಿ ಒಟ್ಟು 12 ನಾವು ಟೇಬಲ್ಗಳನ್ನು ನಿಮಗೆ ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ಈ 12 ಟೇಬಲ್ಗಳಿಂದ ಪಾಸಿಟಿವ್ ಸೆಂಟೆನ್ಸ್ಗಳು ಇದಿಷ್ಟೂ ಕೂಡ. ಈ 12 ಟೇಬಲ್ಗಳಲ್ಲಿ ಎಲ್ಲ ಟೆನ್ಸ್ಗಳನ್ನು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಪ್ರೆಸೆಂಟ್ ಪ್ರೋಗ್ರೆಸಿವ್, ಪಾಸ್ಟ್ ಪ್ರೋಗ್ರೆಸಿವ್, ಫ್ಯೂಚರ್ ಪ್ರೋಗ್ರೆಸಿವ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್, ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್. ಇಷ್ಟು ಟೇಬಲ್ಗಳಿಂದ ನಾನು ಈಗ ನಿಮಗೆ ಸ್ಯಾಂಪಲ್ ಹಾಕಿಕೊಟ್ಟಿರ್ತಕ್ಕಂಥ 12 ಟೇಬಲ್ಗಳ ಮೂಲಕ ಅರೌಂಡ್ 10,000 ಅಂದರೆ 10,000 ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಇದಿಷ್ಟು ಟೇಬಲ್ಗಳಿಗೆ ನೆಗೆಟಿವ್ ಸೆಂಟೆನ್ಸನ್ನು ಹೇಗೆ ಫ್ರೇಮ್ ಮಾಡೋದು ಅಂತೇಳಿ ನಾನು ಆನಂತರದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಗೋ ಆನ್ ಲರ್ನಿಂಗ್. ಥ್ಯಾಂಕ್ ಯು.